ಗುರು ಎಲ್ಲರಿಗೂ ನಮಸ್ಕಾರ. ಪ್ರೋ ಕಬಡ್ಡಿ ಸೀಸನ್ 11ರ ಆಕ್ಷನ್ ಇವತ್ತು ನಡೀತಾ ಇದೆ ಅಂತ ಹೇಳ್ಬೋದು. ಆಕ್ಷನಲ್ಲೇ ಮೊದಲೇ ಪಿಕ್ ಆಗಿದ್ದೆ ಮೊಹಮ್ಮದ್ ರಿಜಾ ಚಿಯಾನೆ ಅಂತ ಹೇಳ್ಬೋದು. ಸೆಟ್ 1ರಲ್ಲಿ ಇವರು ಆಲ್ರೌಂಡರ್ ಫಾರಿನ್ ಪ್ಲೇಯರ್ಸಲ್ಲಿ ಫಸ್ಟ್ ಬಂದರು ಅಂತ ಹೇಳ್ಬೋದು. ಇವ್ರನ್ನ ಬಿಡ್ಡು ಕೂಡ ಮಾಡಿದ್ರು ಹಲವಾರು ಟೀಮ್ಗಳು ಅಂತ ಹೇಳ್ಬೋದು. ತೆಲುಗು ಟೈಟನ್ಸ್, ಯು ಮುಂಬಾ, ಅದೇ ರೀತಿ ಹಲವಾರು ಟೀಮ್ಗಳು ಕೂಡ ಬಿಡ್ ಮಾಡಿದ್ರು. ಅದೇ ರೀತಿ ಕೊನೆಗೆ ನಮ್ಮ ಬೆಂಗಳೂರು ಬುಲ್ಸ್ ಇವ್ರನ್ನ ಪರ್ಚೇಸ್ ಮಾಡಿದ್ರೋ ಮಾಡಿಲ್ವೋ ಅನ್ನೋ ಸಂಪೂರ್ಣ ಮಾಹಿತಿನ ನಿಮಗೆ ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಪಕ್ಕದಲ್ಲೇ ಕಾಣುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಲಾಸ್ಟ್ ವರ್ಷನೂ ಮೊಹಮ್ಮದ್ ರಿಜಾ ಚಿಯಾನೆ ಸಖತ್ತಾಗಿ ಮಾಡಿದರು. ಅದೇ ರೀತಿ ಸೀಸನ್ 9ನಲ್ಲಿ ಬೆಸ್ಟ್ ಟ್ಯಾಕರ್ ಆಗಿದ್ರು ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಆಡಿದ್ರು ಅಂತ ಹೇಳ್ಬೋದು. ಈ ಆಟಗಾರರ ಮೇಲೆ ಎಲ್ಲ 12 ಟೀಮ್ಗಳು ಇರುತ್ತೆ ಅಂತ ಮಾಡಿದರು. ಆದರೆ ಕೆಲವು 3 ಟೀಮ್ಗಳು ಮಾತ್ರ ಇವ್ರ ಮೇಲೆ ಹಿಂದೆ ಬಿದ್ದಿತ್ತು. ಒಂದು ವೇಳೆ ಪುಣೇರಿ ಪಲ್ಟನ್ ರೀಪರ್ಚೇಸ್ ಮಾಡ್ತಾರಾ ಅಥವಾ ಬೇರೆ ಟೀಮ್ಗಳು ಇವ್ರನ್ನ ತಗೊಂತಾರ ಅನ್ನೋ ಒಂದಿಷ್ಟು ಕನ್ಫ್ಯೂಷನ್ ಇತ್ತು. ಯಾಕಪ್ಪ ಅಂದರೆ ಲಾಸ್ಟ್ ವರ್ಷ 2.35 ಕೋಟಿಗೆ ಪುಣೇರಿ ಪಲ್ಟನ್ಗೆ ಹೋಗಿದ್ರು. ಆದರೆ ಈ ವರ್ಷ ಅಷ್ಟು ಅಮೌಂಟಿಗೆ ಹೋಗಿಲ್ಲ ಅಂತಲೇ ಹೇಳ್ಬೋದು. ಆದರೂ ಕೂಡ ಈ ವರ್ಷವೂ ದಾಖಲೆ ಬರೆದಿದ್ದಾರೆ. 2.7 ಕೋಟಿಗೆ ಹರಿಯಾಣ ಸ್ಟೀಲರ್ಸ್ ತಂಡಕ್ಕೆ ಇವರು ಸೋಲ್ಡ್ ಆಗಿದ್ದಾರೆ ಅಂತ ಹೇಳ್ಬೋದು. ಬೆಂಗಳೂರು ಬುಲ್ಸ್ ಇವ್ರನ್ನ ಪರ್ಚೇಸ್ ಮಾಡೋದಾಗಿರಲಿ, ಒಂದು ಬಿಡ್ಡು ಕೂಡ ಮಾಡೋಕ್ಕೆ ಹೋಗಿಲ್ಲ ಅಂತ ಹೇಳ್ಬೋದು. ಇವರ ಮೇಲೆ ಇಂಟ್ರೆಸ್ಟ್ನ ತೋರಿಸಿಲ್ಲ ನಮ್ಮ ರಣಧೀರ್ ಸಿಂಗ್ ಶರವತ್, ಅದೇ ರೀತಿ ನಮ್ಮ ಬೆಂಗಳೂರು ಬುಲ್ಸ್ ಮ್ಯಾನೇಜ್ಮೆಂಟ್ ಅಂತಲೇ ಹೇಳ್ಬೋದು. ಈಗ ಹರಿಯಾಣ ಸ್ಟೀಲರ್ಸ್ ತಂಡವನ್ನು ಸೇರಿದ್ದಾರೆ ಮೊಹಮ್ಮದ್ ರಿಜಾ ಚಿಯಾನೆ. ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್.